1 ವರ್ಷದಿಂದ ಇಬ್ಬರ ಮಧ್ಯೆ ಮನಸ್ತಾಪ ಇರೋದು ಕಾಣಿಸಿಕೊಂಡಿದ್ದು. ಇವ ಜೊತೆಗೆ ಅಷ್ಟೇನೂ ಕೂಡ ಶ್ರೀದೇವಿ ಕಾಣಿಸಿಕೊಳ್ಳುತ್ತಾ ಇರಲಿಲ್ಲ. ಸೊ ಸಿನಿಮಾ ಬಿಡುಗಡೆಯ ವೇಳೆಯೂ ಕೂಡ ಶ್ರೀದೇವಿ ಕಾಣಿಸಿಕೊಂಡಿರಲಿಲ್ಲ. ಸೊ ಈಗ ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಶ್ರೀದೇವಿಗೆ ಕೋರ್ಟ್ನಿಂದ ಈಗ ನೋಟಿಸ್ ಕೂಡ ಹೋಗಿದೆ. ಅದಕ್ಕೆ ಉತ್ತರವನ್ನ ಕೊಡಬೇಕು ಅವರು. ಜುಲೈ 4ಕ್ಕೆ ವಿಚಾರಣೆ ನಿಗದಿಯಾಗಿದೆ. ಸೊ ಯುವ ಸಿನಿಮಾಕ್ಕೂ ಮುನ್ನವೇ ದಾಂಪತ್ಯದಲ್ಲಿ ಕಲಹ ಎದ್ದಿರೋದು. ಸೊ ಅದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಇನ್ನೂ ಒಂದು 3-4 ತಿಂಗಳು ಅವ್ರಿಗೆ ಸಮಯಾವಕಾಶವನ್ನ ಕೂಡ ಕೊಡ್ತಾರೆ. ನೋಡಿ ಇನ್ನೂ ಒಂದ್ಸಲ ಟೈಮ್ ತಗೊಳ್ಳಿ ಅಂತ ಹೇಳಿ ಒಂದು 3-4 ತಿಂಗಳು. ಅದಾದ ನಂತರವೂ ಕೂಡ ಆಗೋದೇ ಇಲ್ಲ ಅಂತ ಡಿಸಿಷನ್ ತಗೊಂಡ್ರೆ ಡಿವೋರ್ಸ್ ಕೊಡುವಂತ ಕೆಲಸಕ್ಕೆ ಕೋರ್ಟ್ ಕೂಡ ಮುಂದಾಗುತ್ತೆ. ಓಕೆ ಭಾರತಿ, ಈ ವಿಚಾರದಲ್ಲಿ ಈಗ ರಾಘಣ್ಣ ಕೂಡ ಎಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ವಾ ಈ ವಿಚಾರದಲ್ಲಿ? ಆಮೇಲೆ 1 ವರ್ಷದಿಂದಲೂ ಅನ್ನೋದಾದ್ರೆ ಓಡಾಡಬೇಕಾಗಿತ್ತಲ್ಲ ಈ ವಿಚಾರ, ಸುದ್ದಿ ಹರಿದಾಡೇ ಇಲ್ವಾ ಸಿನಿಮಾ ರಂಗದಲ್ಲಿ ಅಂತ? ಖಂಡಿತವಾಗ್ಲೂ ಹರಿದಾಡಬೇಕಿತ್ತು. ಆದರೆ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ, ಈ ಥರದ ಅನುಮಾನಗಳು ಏನೂ ಇಲ್ವಲ್ಲ ಅಂತ ಹೇಳಿ ಎಲ್ಲರೂ ಸುಮ್ಮನಾಗಿರಬೇಕು. ಯಾಕಂದರೆ ಹಿಂದೆ ಗಮನಿಸಬಹುದಾದ ಒಂದು ವಿಚಾರ ಅಂತಂದರೆ, ಯುವ ಸಿನಿಮಾ ಸೆಟ್ ಇರ್ತಲ್ಲ, ಆ ಸಂದರ್ಭದಲ್ಲಿ ಶ್ರೀದೇವಿಯವರು ಜೊತೆಗಿದ್ರು. ತೀರಾ ಒಂದು 7-8 ತಿಂಗಳ ಹಿಂದೆ ದೊಡ್ಡ ಮನೆ ಫ್ಯಾಮಿಲಿಯವರು ಕೂಡ ಎಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ. ಇವನ್ ಯುವ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸಿನಿಮಾ ಪ್ರಮೋಷನ್ ಬಂದಾಗ ಆ ಥರದ ವಿಚಾರ ಏನೂ ಹಂಚ್ಕೊಂಡಿರಲಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಶ್ರೀದೇವಿಯವರ ವಿಚಾರ ಬಂದಾಗ ಕೂಡ ಅವಾಯ್ಡ್ ಮಾಡ್ತಾ ಇದ್ರು. ಆದರೆ ಅನುಮಾನಗಳಿದ್ರು ಕೂಡ, ದೊಡ್ಡ ಮನೆ ಕುಟುಂಬ ಅಲ್ವೇ, ಹೀಗಾಗಿ ಯಾವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡ್ಕೊಳ್ಳದೇನೆ ಈ ಥರದ ಒಂದು ವಿಷಯನ ಸ್ಪ್ರೆಡ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ಬೋದು. ಹೀಗಾಗಿ ವಿಚ್ಛೇದನದ ಅರ್ಜಿ ಕೋರ್ಟ್ ಮೆಟ್ಟಿಲೇರಿದ ಮೇಲೇನೆ ಎಲ್ಲರಿಗೂ ರಿವೀಲ್ ಆಗಿರುವಂಥದ್ದು. ಆದರೆ ಏನೇ ಇರಲಿ, ಒಂದು ವಿಚ್ಛೇದನ ಆಗುತ್ತೆ ಅಂತಂದ್ರೆ ಹಲವಾರು ತಿಂಗಳಿಂದ ಒಂದು ವೈಮನಸ್ಸು, ಮನಸ್ತಾಪ ಇದ್ದೇ ಇರುತ್ತೆ ಅಂತ ಹೇಳಿ ಅರ್ಥ. ಅದೇ ರೀತಿಯಲ್ಲಿ ಅದು ಈಗ ಶ್ರೀದೇವಿಯವರು ದೊಡ್ಡ ಮನೆಯನ್ನ ತೊರೆದಿರೋದು, ಜೊತೆಗೆ ದೊಡ್ಡ ಮನೆ ಕುಟುಂಬಕ್ಕೆ ಅತ್ತೆ ಮಾವ ಹೀಗೆ ಪತಿ ಎಲ್ಲರಿಗೂ ಹೇಗೇನು ಕಿರುಕುಳ, ಮಾನಸಿಕವಾಗಿ ತೀರಾ ಕಿರುಕುಳ ಆಗ್ತಿದ್ದಂತೆ, ಭಿನ್ನಾಭಿಪ್ರಾಯ ಆಗ್ತಿತ್ತಂತೆ. ನಿಜಕ್ಕೂ ಇದೊಂದು ಹಾದಿರಂಪ ಬೀಜರಂಪ ಆಗ್ಬಿಟ್ರೆ ದೊಡ್ಡ ಮನೆಗೆ ಒಂದು ಕಪ್ಪು ಚುಕ್ಕಿ. ಹಾಗಾಗಿ ಯಾವುದೇ ರೀತಿಯ ಒಂದು ಈ ಥರದ ಒಂದು ಗಲಾಟೆಗೆ ಅವಕಾಶ ಕೊಡದೇನೆ ಹೊರಟಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಸದ್ಯಕ್ಕೆ. ಹಾಗೇನೆ ಕೂಡ ಯುವ ಕೂಡ ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಸುದ್ದಿ. ಆದರೆ ಇದು ಯಾವುದೂ ಆಗದಿರುವಾಗ ದೂರ ಇದ್ದು ನೋಡೋಣ, ಆಮೇಲೆ ಏನಾದರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಮತ್ತೆ ಒಂದಾಗಬಹುದು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ. ಹೀಗಾಗಿ ಹೀಗಾದ್ರೂ ಕೂಡ ಆಗದೆ ಇರೋ ಪ್ರಯತ್ನದಲ್ಲಿ ಆಮೇಲೆ ಕೊನೆಗೆ ದೂರ ಆಗಬೇಕು ಅನ್ನೋದೇ ಒಂದು ಕೊನೆಯ ನಿರ್ಧಾರ ಆಗುತ್ತೆ. ಹೀಗಾಗಿ ಅಪ್ಲೈ ಮಾಡಿರುವಂತಹ ಡಿವೋರ್ಸ್ ಅನ್ನ. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.